ಮಾರುಕಟ್ಟೆಯಲ್ಲಿ ಸಮಸ್ಯೆಗಳ ಆಗರ. ಸಂಸದ ಸುಧಾಕರ್ ಭೇಟಿ, ವರ್ತಕರು ರೈತರೊಂದಿಗೆ ಸಮಾಲೋಚನೆ. ವ್ಯಾಪಾರದ ನೆಪದಲ್ಲಿ ಅಂಗಡಿಗಳಿಗೆ ಭೇಟಿ, ವ್ಯಾಪಾರಸ್ಥರ ಗಮನ ಬೇರೆಡೆ ಸೆಳೆಯುತ್ತಿದ್ದ ಚಾಲಾಕಿಗಳು, ಕೊನೆಗೂ ಅಂಧರಾದ ಬುರ್ಕಾ ಗ್ಯಾಂಗ್ ಮಹಿಳೆಯರು. ಹೆದ್ದಾರಿಯಲ್ಲಿ ನಡೆಯುತ್ತಿದ್ದ ಕಾಮಗಾರಿ, ಗುತ್ತಿಗೆದಾರನ ನಿರ್ಲಕ್ಷ್ಯ, ಅಪಘಾತದಲ್ಲಿ ಯುವಕ ದಾರುಣ ಸಾವು. 15ನೇ ಹಣಕಾಸು ಯೋಜನೆ ಬಳಕೆ, ಜಿಲ್ಲೆಯಲ್ಲಿ ಮಾದರಿ ಅಂಗನವಾಡಿ ನಿರ್ಮಾಣ, ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಭಟ್ ಮೆಚ್ಚುಗೆ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಇಲ್ಲೊಂದು ಹೂವಿನ ಮಾರುಕಟ್ಟೆ ಒಂದಲ್ಲ ಒಂದು ವಿಚಾರಕ್ಕೆ ಮುನ್ನೆಲೆಗೆ ಬರುತ್ತದೆ. ಅವ್ಯವಸ್ಥೆಗಳಿಂದ ಕೂಡಿರುವ ಇಲ್ಲಿನ ಪರಿಸ್ಥಿತಿಗೆ ಬೇಸತ್ತಿರುವ ರೈತರ ನೋವನ್ನು ಕಂಡು ಸಂಸದ ಸುಧಾಕರ್ ರೈತರ ಜೊತೆ ಸಂವಾದ ನಡೆಸಿದ್ದಾರೆ. ಈ ಕುರಿತು ಒಂದು ವರದಿ. ಹೌದು ವೀಕ್ಷಕರೇ, ಮಳೆಗಾಲ ಬಂತು ಅಂದ್ರೆ ಸಾಕು, ಕೆಸರು ಗದ್ದೆಯಾಗಿರುವಂತಹ ಹೂವಿನ ಮಾರುಕಟ್ಟೆ. ಅದರಲ್ಲೇ ರೈತರು ಎದ್ದು ಬಿದ್ದು ಬೈಕ್ಗಳಲ್ಲಿ ಹೂವಿನ ಲೋಡ್ ತರ್ತಾರೆ. ಅಂತಹ ಹೂ ಮಾರುಕಟ್ಟೆಗೆ ಹಬ್ಬ ಹರಿದಿನಗಳು ಬಂತು ಅಂದರೆ ಸಾಕು, ಗಂಟೆಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತು ಟ್ರಾಫಿಕ್ ಜಾಮ್ ಆಗುತ್ತೆ. ಇನ್ನು ಈ ಸಮಸ್ಯೆ ನಿಮಗೆ ಕಂಡು ಬರೋದು ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿರುವ ಹೂವಿನ ಮಾರುಕಟ್ಟೆಯಲ್ಲಿ. ದೇಶದಲ್ಲೇ ಬಹುದೊಡ್ಡ ಹೂವಿನ ಮಾರುಕಟ್ಟೆ ಎನಿಸಿಕೊಂಡಿರೋ ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆ, ಇಲ್ಲಿಂದ ದೇಶ ವಿದೇಶಗಳಿಗೆ ಹೂಗಳು ರಫ್ತಾಗುತ್ತವೆ. ಆದರೆ ಈ ಮಾರುಕಟ್ಟೆಗೆ ಇರಬೇಕಾದ ಮೂಲ ಸೌಕರ್ಯಗಳೇ ಸರಿ ಇಲ್ಲ. ಕೊರೋನಾ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ನಗರದಿಂದ CVV ಕ್ಯಾಂಪಸ್ ಬಳಿ ಮಾರುಕಟ್ಟೆ ಸ್ಥಳಾಂತರವಾದ ಬಳಿಕ ವರ್ತಕರು ಹೂವಿನ ಮಾರುಕಟ್ಟೆಯನ್ನ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಮಳೆಗಾಲ ಬಂತು ಅಂದರೆ ಸಾಕು, ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಲ್ಲಿ ಮಳೆ ನೀರು ನಿಂತು ಹೂ ತರುವ ರೈತರಿಗೆ ದೊಡ್ಡದಾಗಿ ಸಮಸ್ಯೆ ಆಗ್ತಿದೆ. ಇನ್ನು ಮೊಣಕಾಲುದ್ದದಷ್ಟು ನೀರು ನಿಂತು ತೊಂದರೆ ಅನುಭವಿಸ್ತಾ ಇದ್ದಾರೆ. ಅದಲ್ಲದೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಹೂ ಬೆಳೆಗಾರರ ಸಂಖ್ಯೆ ಜಾಸ್ತಿಯಾಗಿದ್ದು ಮಾರುಕಟ್ಟೆಗೆ ಹೂ ತರುವ ರೈತರು ಸಹ ಹೆಚ್ಚಾಗಿದ್ದಾರೆ. ಇದರಿಂದಾಗಿ ದಾರಿಗುಂಟ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಿಂದ ರೈತರು ವರ್ತಕರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇನ್ನು ಈ ವಿಚಾರ ತಿಳಿದ ಸಂಸದ ಸುಧಾಕರ್ ಅವರು ಹೂವಿನ ಮಾರುಕಟ್ಟೆಗೆ ಭೇಟಿ ಕೊಟ್ಟು ಮಾರುಕಟ್ಟೆಯಲ್ಲಿ ವರ್ತಕರ ಅಂಗಡಿಗಳಿಗೆ ಭೇಟಿ ಕೊಟ್ಟು ರೈತರು ಮತ್ತು ವರ್ತಕರ ಬಳಿ ಚರ್ಚೆ ನಡೆಸಿದ್ದಾರೆ. ಅವ್ಯವಸ್ಥೆ ಬಗ್ಗೆ ಮಾಹಿತಿ ಪಡೆದುಕೊಂಡು ಬೇಸರ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ. ಕಾರಣ, ನಿನ್ನೆ 20,000ಕ್ಕೂ ಹೆಚ್ಚು ನಮ್ಮ ರೈತರು ಬಂದು ಭಾಳಷ್ಟು ನಿನ್ನೆ ಅವ್ಯವಸ್ಥೆಗಳಿಂದ ಕೂಡಿರ್ತಕ್ಕಂಥ ಮಾರುಕಟ್ಟೆ, ರಸ್ತೆ ಇರಲಿಲ್ಲ ಸರಿಯಾಗಿ, ಮತ್ತು ಒಂದೇ ಸಣ್ಣ ರಸ್ತೆಯಲ್ಲಿ ಅನೇಕ ವಾಹನಗಳ ದಟ್ಟಣೆ ಇರೋದ್ರಿಂದ ಭಾಳಷ್ಟು ರೈತರಿಗೆ ನಿನ್ನೆ ನಷ್ಟ ಆಗಿದೆ. ಕೆಲವು ತಿಂಗಳುಗಳಿಂದ ಅವರ ಪರಿಶ್ರಮದಿಂದ ಅವರು ಬೆವರು ಸುರಿಸಿ ಎಷ್ಟೋ ರಾತ್ರಿಗಳು ನಿದ್ದೆ ಕಟ್ಟು ಈ ಬೆಳೆಯನ್ನು ಬೆಳೆದಿದ್ದಾರೆ. ಅವ್ರಿಗಿಂತ ಹಬ್ಬದ ಸಮಯದಲ್ಲಿ ಆ ಹೂವಿನ ಬೆಲೆ ಹೆಚ್ಚು ಸಿಗ್ತದೆ. ಅದು ಇವತ್ತು ಅವ್ರಿಗೆ ನಿನ್ನೆ ಸಿಗದೇ ಇರೋದರಿಂದ ನಿನ್ನೆ ಅನ್ಯಾಯ ಆಗಿತ್ತು. ನನಗೆ ಅನೇಕರು ಫೋನ್ ಮಾಡಿದರು, ನೋಡಿ ಸರ್, ತಾವಿದ್ದಂಥ ಸಂದರ್ಭದಲ್ಲಿ ತಾವು ಏನು ರಸ್ತೆ ಹಾಕಿದ್ದೀರಿ, ಜಲ್ಲಿ ಹಾಕ್ಸಿದ್ರಿ, ನಮಗೆ ಅದನ್ನು ಮಾಡಿಕೊಟ್ಟಿದ್ರಿ ಅವಕಾಶಗಳನ್ನು, ಅದು ಈಗ ಮತ್ತೆ ಹಾಳಾಗಿದೆ, ನೀವು ಬಂದು ಒಂದ್ಸಲಿ ನೋಡಿ ಅಂತಂದರು. ನಾನು ಬಂದು ಇವತ್ತು ನಾನು ಎಲ್ಲ ಅಂಗಡಿಗಳಿಗೂ ಅನೇಕ ರೈತರ ಜೊತೆ ನಾನು ಅವರ ಕಷ್ಟ ಸುಖಗಳನ್ನು ಅವ್ರ ಮಾತುಗಳಲ್ಲೇ ಕೇಳಿದೆ. ಅವ್ರು ಹೇಳೋದಿಷ್ಟೇ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ವರ್ತಕರನ್ನು ಎಲ್ಲರನ್ನೂ ಜೊತೆಗೆ ಕಳಿಸಿ ಅವ್ರಿಗೆ ಯೋಗ್ಯವಾಗಿರ್ತಕ್ಕಂಥ ಸರ್ಕಾರಿ ಜಾಗವನ್ನು ನೀವೇ ಐಡೆಂಟಿಫೈ ಮಾಡಿ ಗುರುತಿಸ್ಬಿಟ್ಟು ನನಗೆ ಹೇಳ್ರಪ್ಪ, ಅದನ್ನೇ ಸರ್ಕಾರದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಅವರೆಲ್ಲ ಹೋಗಿ 2-3 ಜಾಗಗಳನ್ನು ಪರೀಕ್ಷೆ ಮಾಡಿ ಅಂತಿಮವಾಗಿ ಅಗಲಗೂರ್ಕೆ ಹತ್ರ ಇರ್ತಕ್ಕಂಥ ಜಮೀನು ಏನು ನಗರಕ್ಕೆ ಮತ್ತು ರೈತರು ಎಲ್ಲಿ ಬೆಳೀತಾರೆ ಆ ಭಾಗಗಳಿಗೆಲ್ಲ ಭಾಳ ಹತ್ತಿರದಲ್ಲಿರುವಂಥ ಜಮೀನನ್ನು ಅವ್ರು ಆಯ್ಕೆ ಮಾಡಿದರು. ಅದನ್ನು ನಾವು ಹಿಂದಿನ ಸರ್ಕಾರದಲ್ಲಿ, ನಮ್ಮ ಸರ್ಕಾರ ಇದ್ದಾಗ BJP ಸರ್ಕಾರ, ನಾವು ಕ್ಯಾಬಿನೆಟ್ನಲ್ಲಿಟ್ಟು ಜಮೀನನ್ನು 9 ಎಕರೆನೋ 10 ಎಕರೆ ಜಮೀನನ್ನು ಕೂಡ ಅವ್ರಿಗೆ ಮಾಡಿ ಪಾಣಿಯನ್ನು ಕೂಡ ಮಾಡಿ ಅವ್ರಿಗೆ ಅದನ್ನು ಕೊಟ್ವಿ, ಆದೇಶ ಪತ್ರ ಕೂಡ ಕೊಟ್ವಿ. ಹಿಂದಿನ ಸರ್ಕಾರದಲ್ಲಿ 100 ಕೋಟಿಯಷ್ಟು ಬಡ್ಜೆಟಲ್ಲಿ ಕೂಡ ಹಣ ಇಡಿಸಿದೆ ನಾನು. ಹೈಟೆಕ್ ಹೂವಿನ ಮಾರ್ಕೆಟೆ ಎಲ್ಲೂ ಕೂಡ ರಾಜ್ಯದಲ್ಲಿಲ್ಲ, ಅದನ್ನು ಮಾಡಿಸ್ಬೇಕು ಅಂತ. ನಮ್ಮ ಸರ್ಕಾರ ಬಂದಿದ್ರೆ 11 ತಿಂಗಳಲ್ಲಿ ಕಾರ್ಯಕ್ರಮ ಮುಗಿದು ಇವತ್ತು ಈಗಾಗಲೇ 1.5 ವರ್ಷ ಆಗಿರೋದು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೇವಲ ಸ್ವಪ್ರತಿಷ್ಠೆ,
ರಾಜಕೀಯದ ದುರುದ್ದೇಶದಿಂದ ಎಲ್ಲಿ ನನಗೆ ಹೆಸರು ಬರ್ತದೋ ಎಲ್ಲನೂ ಹಿಂಗೆ ಮಾಡ್ತಾ ಇದ್ದಾರೆ ಜಿಲ್ಲೆ. ರೈತರಿಗೆ ಅನುಕೂಲ ಮಾಡೋ ಬದಲು ರೈತರಿಗೆ ಅನಾನುಕೂಲ ಮಾಡಿ ಆ ಜಮೀನು ಏನು ಹಿಂದೆ ನಿಗದಿಯಾಗಿತ್ತು ಅದಾಗೋದಿಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿ ಎತ್ಕೊಂಡೋಗಿ ಎಲ್ಲೋ ಕೊನೆ ಬಾರ್ಡ್ರಲ್ಲಿ ಭಾಳ ಈಗಲೇ ದೂರ ಜನರಿಗೆ, ರೈತರಿಗೆ ಇನ್ನೂ ಕೂಡ ಭಾಳ ದೂರದ ಜಾಗವನ್ನು ಅವರು ಗುರುತಿಸ್ಬಿಟ್ಟು ಇನ್ನೂ ನಾವು 20 ಕೋಟಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ, ಆಯಿತು ನಮ್ಮದೇನು ತಕರಾರಿಲ್ಲ ನೀವು ಮಾಡಿ. ಈಗ ಕೇಳಿದೆ ನಾನು ಅಧಿಕಾರಿನ, ಏನಮ್ಮ ಏನು ಸ್ಥಿತಿ ಇದೆ ಇವತ್ತು ಹೊಸ ಮಾರುಕಟ್ಟೆ ನಿರ್ಮಾಣದ ಬಗ್ಗೆ ಏನು ಸ್ಥಿತಿ ಇದೆ? ಸರ್ ಈಗ ಫೀಸಿಬಿಲಿಟಿ ರಿಪೋರ್ಟ್ಗೆ ಕಳಿಸಿದ್ದಾರೆ. ಅಂದರೆ ಫೀಸಿಬಿಲಿಟಿ ಮಾಡೋದಕ್ಕೆ 2.5 ವರ್ಷ ಬೇಕು ಒಂದು ಸರ್ಕಾರಕ್ಕೆ. ನಮ್ಮ ಸರ್ಕಾರದಲ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಆದಮೇಲೆ ತಾನೇ ಇವತ್ತು ಈ ಕಾಮಗಾರಿನ ಕೈಗೆತ್ಕೊಂಡಿರೋದು. 2 ಸಲ ಫೀಸಿಬಿಲಿಟಿ ರಿಪೋರ್ಟ್ ಮಾಡುವಂಥ ಔಚಿತ್ಯ ಏನು? ಅಂದರೆ ಇವ್ರ ಹತ್ರ ಮೊದಲನೇದಾಗಿ ಹಣ ಇಲ್ಲ, ಎರಡನೇದು ಇವ್ರಿಗೆ ಮಾಡುವಂಥ ಉದ್ದೇಶನೂ ಇಲ್ಲ, ಮಾಡಬೇಕಾಗಿರುವಂಥ ಏನು ಜನಪ್ರತಿನಿಧಿಗಳಿಗೆ ಇರಬೇಕಾಗಿರುವಂಥ ಬದ್ಧತೆ ಮೊದಲೇ ಇಲ್ಲ. ಕೇವಲ ರಾಜಕೀಯ ಒಂದು ದುರುದ್ದೇಶ ಮತ್ತು ನನ್ನ ಮೇಲಿರ್ತಕ್ಕಂಥ ಅವರಿಗೆ ವೈಯಕ್ತಿಕವಾಗಿ ಅವರಿಗಿರ್ತಕ್ಕಂಥ ಕೋಪಗಳಿಂದ ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಇನ್ನು ಈ ಹೂವಿನ ಮಾರುಕಟ್ಟೆ ಮಾಡಿದಾಗಿಂದ ರೈತರು ವರ್ತಕರು ಒಂದಲ್ಲ ಒಂದು ಸಮಸ್ಯೆಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸಂಸದ ಸುಧಾಕರ್ ಅವರು ಸಚಿವರಾಗಿದ್ದಾಗ ಮಾರುಕಟ್ಟೆಯಲ್ಲಿನ ದೊಡ್ಡ ದೊಡ್ಡ ಗುಂಡಿಗಳನ್ನು ಮುಚ್ಚಲಾಗಿತ್ತು. ಆದರೆ ಕೆಲ ವರ್ಷಗಳಿಂದ ಅದು ಹದಗೆಟ್ಟಿದೆ. ಅದರಲ್ಲೂ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು ವಾಹನ ದಟ್ಟಣೆಯನ್ನು ನಿವಾರಿಸುವ ಸಲುವಾಗಿ ಸಂಸದ ಸುಧಾಕರ್ ಹೂ ಮಾರುಕಟ್ಟೆಯ ಪಕ್ಕದಲ್ಲೇ ಖಾಸಗಿ ಲೇಔಟ್ ಮೂಲಕ ಇನ್ನೊಂದು ರಸ್ತೆ ಇದ್ದು ಅದರಲ್ಲಿ ಏಕಮುಖವಾಗಿ ಸಂಚಾರ ಮಾಡಿದರೆ ತೊಂದರೆ ತಪ್ಪುತ್ತೆ ಅನ್ನೋ ಸಲಹೆ ಕೊಟ್ಟಿದ್ದಾರೆ. ಅದರಲ್ಲೂ ಹೂವಿನ ಮಾರುಕಟ್ಟೆಯಲ್ಲಿ ರೈತರಿಗೆ ವರ್ತಕರಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಇಲ್ಲಿ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ಈ ಬಗ್ಗೆ ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿರೋದಕ್ಕೆ ಸಂಸದ ಸುಧಾಕರ್ ಅವರು ಗುಡುಗಿದ್ದಾರೆ. ಈಗ ನೋಡಿ, ಈಗಿರುವಂಥದ್ದು ವ್ಯವಸ್ಥೆ ಏನಾಗಿದೆ, ಒಂದೇ ಸಣ್ಣ ರಸ್ತೆ ಇರೋದ್ರಿಂದ ಹೋಗಿ ಬರಲಿಕ್ಕೆ ವಾಹನ ದಟ್ಟಣೆ ಇರೋದ್ರಿಂದ ಅಲ್ಲಿ ಕಷ್ಟ ಆಗ್ತದೆ. ಅದಕ್ಕೆ ಇನ್ನೊಂದು ಲೇಔಟ್ ಇದೆ, ಖಾಸಗಿ ಲೇಔಟು. ಹಿಂದೆ ನಾನು ಮಂತ್ರಿ ಇರುವಾಗ ನಾನೇನು ಮಾಡಿದೆ, ಆ ರಸ್ತೆಯನ್ನು ಕೂಡ ಓಪನ್ ಮಾಡಿಸಿದೆ. ಅಲ್ಲಿ ಅವ್ರು ಏನು ಕಾಂಪೌಂಡನ್ನು ಕಟ್ಟಿದ್ರು ಅದನ್ನು ತೆಗೆಸಿ ಆ ರಸ್ತೆ ಮೂಲಕ ಬರುವಂಥ ಗಾಡಿಗಳು ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಸೊ 2 ವೇ ಮಾಡಿದಾಗ ಅಟ್ಲೀಸ್ಟ್ ಕಂಜೆಷನ್ ಏನಿದೆ ಇವತ್ತು ವಾಹನ ದಟ್ಟಣೆ ಅದು ಕಡಿಮೆ ಆಗ್ತದೆ. ಹೆಚ್ಚು ರೈತರ ಒಂದು ಬೆಳೆಗಳು ಮತ್ತು ಆ ಹೂ ಬರಲಿಕ್ಕೆ ಒಳಗಡೆಗೆ ಬರಲಿಕ್ಕೆ ಈ ಮಾರುಕಟ್ಟೆಗೆ ತಾತ್ಕಾಲಿಕ ಮಾರುಕಟ್ಟೆ, ಅದು ಕೂಡ ನಾನು ಇಂದಿನ ಎಲ್ಲ ಮಾಲೀಕರ ಜೊತೆ ಮಾತನಾಡಿ ಅವರೆಲ್ಲ ಕೂಡ ತಯಾರಿರಲಿಲ್ಲ. ಹಳೇ ನಗರದಲ್ಲಿದ್ದಂಥ APMCಯಲ್ಲಿ ಇಟ್ಕೊಂಡು ಪರದಾಡ್ತಾ ಇದ್ರು ಜನ, ಬರಲಿಕ್ಕೆ ಆಗ್ತಾ ಇರಲಿಲ್ಲ. ನಗರದ ಜನರಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು, ಅಯ್ಯೋ ಟ್ರಾಫಿಕ್ ಸಮಸ್ಯೆ. ಅದನ್ನೆಲ್ಲ ತಪ್ಪಿಸಿ ರೈತರಿಗೂ ಅನುಕೂಲ ಆಗಬೇಕು, ವರ್ತಕರಿಗೂ ಅನುಕೂಲ ಆಗಬೇಕು, ನಗರದ ನಿವಾಸಿಗಳಿಗೂ ಕೂಡ ಈ ಟ್ರಾಫಿಕ್ನ ಸಮಸ್ಯೆ ಆಗಬಾರ್ದು ಅಂತೇಳಿ ನಾವು ಹಿಂದೆ ಎಲ್ಲ ಕ್ರಮ ತಗೊಂಡ್ವಿ. ಆದರೆ ಇವತ್ತು ಇವ್ಯಾವುದನ್ನು ಲೆಕ್ಕಿಸದೆ ಇವತ್ತು ಅಲ್ಲಿ ಹೋಗಿ ನೋಡೋರಿಲ್ಲ. ತಾತ್ಕಾಲಿಕವಾಗಿ ಕಾಂಕ್ರೀಟ್ ರಸ್ತೆ ಅಟ್ಲೀಸ್ಟ್ ಒಂದು ಅಲ್ಲಿ ಇದನ್ನು ತಾತ್ಕಾಲಿಕ ವ್ಯವಸ್ಥೆ ಮಾಡ್ಬೋದಿತ್ತು. ಮಳೆ ಬಿದ್ದರೆ ಎಲ್ಲೂ ಕೂಡ ಅಲ್ಲಿ ಬುರದೆ ಆಗದಿರೋ ಇರುವಂಥ ರೀತಿಯಲ್ಲಿ ಮಾಡ್ಬೋದಿತ್ತು. ಅದನ್ನು ಕೂಡ ಮಾಡುವಂಥ ಕೆಲಸ ಮಾಡಿಲ್ಲ. ಕುಡಿಯೋ ನೀರನ್ನು ಕೂಡ ಇವರು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗಿಲ್ಲ. ಆಮೇಲೆ ಶೌಚಾಲಯಗಳು, ತಾತ್ಕಾಲಿಕವಾದಂಥ ಶೌಚಾಲಯಗಳು, ಅಷ್ಟು 1000 ಜನ ಬರ್ತಾರೆ ರೈತರು. ಏನು ನಿಮಗೆ ಅಧಿಕಾರಿಗಳಿಗೆ ಏನಾಗಿದೆ, ಇಲ್ಲಿನ ಜನಪ್ರತಿನಿಧಿಗಳಿಗೆ ಏನಾಗಿದೆ? ನೀವು ಕಣ್ಣಿದೆಯಾ ನಿಮಗೆ? ಹೃದಯ ಇದೆಯಾ ನಿಮಗೆ? ಸುಮ್ಮನೆ ಡೈಲಾಗುಗಳು ಹೊಡ್ಕೊಂಡು ಸ್ಟ್ಯಾಚ್ಯೂ ಮಾಡಿಸ್ಕೊಳ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ಕೆಲಸ ಮಾಡಿಸೋದು ಸ್ಟ್ಯಾಚ್ಯೂ ಊರುದ್ದಕ್ಕೂ. ಏನಪ್ಪ, ನಾವು 1000 ಕೋಟಿ ತಂದು ಒಂದು ಹೆಸರು ಎಲ್ಲಾದರೂ ಹಾಕಿದ್ರೆ ಅದನ್ನು ಹೊಡ್ಸಾಕ್ತಾರೆ. ಯಾವಾಗ್ರಿ ಸ್ಟ್ಯಾಚ್ಯೂ ಮಾಡಿಸೋದು? ನೀವು ಸತ್ತೋದ ಮೇಲೆ ಜನ ಇಷ್ಟ ಬಿದ್ದು ನೀನೇನೋ ಒಳ್ಳೆ ಕೆಲಸ ಮಾಡಿದರೆ ನಿನ್ನ ಫೋಟೋನಿಟ್ಟು ಸ್ಟ್ಯಾಚ್ಯೂ ಮಾಡ್ತಾರೆ. ಇರೋವಾಗೇನೆ ಸ್ಟ್ಯಾಚ್ಯೂ ಕಟ್ಕೊಳ್ಳೋದಾ? ನಾನು ನೋಡಿಲ್ಲಪ್ಪ ಇಂಥ ಜನಪ್ರತಿನಿಧಿ.
ಇನ್ನು ಸಂಸದ ಸುಧಾಕರ್ ಅವರು ಹೂವಿನ ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆ ಕಂಡು ಪ್ರತಿ ಅಂಗಡಿಗೂ ಭೇಟಿ ಕೊಟ್ಟು ವರ್ತಕರು ಹಾಗೂ ರೈತರ ಬಳಿ ಮಾತುಕತೆ ಸಮಸ್ಯೆಗಳನ್ನು ಆಲಿಸಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವ ನೆಪದಲ್ಲಿ ಆಭರಣಗಳನ್ನು ಕದಿಯುತ್ತಿದ್ದ ಬುರ್ಕಾ ಗ್ಯಾಂಗ್ ಮಹಿಳೆಯರು ಅಂಧರಾಗಿದ್ದಾರೆ. ಅಂಗಡಿಯಲ್ಲಿ ವ್ಯಾಪಾರ ಮಾಡುವ ನೆಪದಲ್ಲಿ ಆಭರಣಗಳನ್ನ ಕದಿಯುತ್ತಿದ್ದ 5 ಮಂದಿ ಮಹಿಳೆಯರನ್ನ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳಿಂದ ಸುಮಾರು 7 ಲಕ್ಷ ರು ಬೆಲೆ ಬಾಳುವ 70 ಗ್ರಾಂ ತೂಕದ ಚಿನ್ನದ ಓಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಕೋಲಾರ ನಗರದ ಗಂಗಮ್ಮ ಪಾಳ್ಯದ ನಗ್ಮಾ, ನಗೀನಾ, ಬಂಬೂ ಬಜಾರ್ನ ಜರೀನಾ, ನವೀನಾ, ಅಂಬೇಡ್ಕರ್ ನಗರದ ಮುಬೀನಾ ಬಂಧಿತ ಆರೋಪಿಗಳಾಗಿದ್ದಾರೆ. ನಗರದ ಜೋಡಿ ರಸ್ತೆಯಲ್ಲಿ ಇರುವ ಸೌಂದರ್ಯ ಫ್ಯಾಷನ್ ಶೋರೂಮ್ ಅಂಡ್ ಜ್ಯುವೆಲರ್ಸ್ ಅಂಗಡಿಗೆ ಬುರ್ಕಾ ಧರಿಸಿದ್ದ 5 ಮಂದಿ ಮಹಿಳೆಯರ ಗ್ಯಾಂಗ್ 2024 ಜುಲೈ 21ರಂದು ವ್ಯಾಪಾರ ಮಾಡುವ ನೆಪದಲ್ಲಿ ಭೇಟಿ ನೀಡಿದ್ರು. ಮಾಲೀಕನ ಗಮನವನ್ನ ಬೇರೆಡೆ ಸೆಳೆದು 78 ಗ್ರಾಂ ತೂಕದ 16 ಜೊತೆ ಕಿವಿ ಓಲೆಗಳು ಇರುವ ಬಾಕ್ಸ್ ಅನ್ನ ಕದ್ದು ಪರಾರಿಯಾಗಿದ್ರು. ಅಂಗಡಿ ಮಾಲೀಕ ರಾಜೇಶ್ ದೂರು ನೀಡಿದ್ದು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಂದು ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಲಾಸ್ಟ್ ಇಯರ್ 21 ಜುಲೈ 2024ಗೆ ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಾವು. ಆಲ್ಮೋಸ್ಟ್ 1 ಇಯರಿಂದ ಜಾಸ್ತಿ ಆಗಿದೆ ಈಗ ಅದು. ಸೊ ಈ ಕೇಸಲ್ಲಿ ಬೇಸಿಕ್ಲಿ ಡಬಲ್ ರೋಡಲ್ಲಿ ಒಂದು ಅಂಗಡಿ ಇದೆ, ಸೌಂದರ್ಯ ಫ್ಯಾಷನ್ ಆ್ಯಂಡ್ ಮೊಬೈಲ್ಸ್. ಆ ಅಂಗಡಿಯಲ್ಲಿ ಬಟ್ಟೆ ಮತ್ತು ಈ ಗೋಲ್ಡ್ ಐಟಮ್ಸ್ ವಗೇರ, ಮೊಬೈಲ್ ಐಟಮ್ಸ್ ವಗೇರ ಇದು ಎಲ್ಲ ಸಿಗುತ್ತೆ. ಆ ಅಂಗಡಿಯಲ್ಲಿ ಕಂಪ್ಲೇಂಟ್ ಪ್ರಕಾರ 5 ಜನ ಲೇಡೀಸ್ ಬುರ್ಕಾ ಹಾಕಿ ಬಂದಿದ್ದಾರೆ ಅದನ್ನು ಈವ್ನಿಂಗ್ ಟೈಮಲ್ಲಿ, ಮಧ್ಯಾಹ್ನ ಟೈಮಲ್ಲಿ. ಆಮೇಲೆ ಬಟ್ಟೆ ವಗೇರ ನೋಡ್ತಾ ಇತ್ತು. ಅದೇ ಟೈಮ್ಗೆ ಅಟೆನ್ಷನ್ ಡೈವರ್ಟ್ ಮಾಡಿ ಒಂದು ಬಾಕ್ಸ್, ಈ ಇಯರಿಂಗ್ಸ್ ಇತ್ತು ಆ ಬಾಕ್ಸಲ್ಲಿ, ಗೋಲ್ಡ್ದು ಇಯರಿಂಗ್ಸ್ ಇತ್ತು, ಅದನ್ನು ಕಳ್ಳತನ ಮಾಡಿಕೊಂಡು ಅವರು ಹೋಗಿದ್ದಾರೆ. ಈ ಥರ ಅದನ್ನು ಈವ್ನಿಂಗ್ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ನಾನು ಕೂಡ ಬಂದು DYSP ವಗೇರ ಜೊತೆ ಹೋಗಿ ಭೇಟಿ ಮಾಡಿದ್ದೀವಿ. ಅಂಗಡಿಯಲ್ಲಿ ನಾವೆಲ್ಲ ಚೆಕ್ ಮಾಡಿದ್ದೀವಿ, ಸುಮಾರು ಎಫರ್ಟ್ ಮಾಡಿದ್ದೀವಿ. ಆಮೇಲೆ ಈಗ ನಮಗೆ ಈ ಕೇಸ್ದು ಆರೋಪಿ 5 ಜನ ಲೇಡೀಸ್ ಯಾರು ಇದ್ದಾರೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಸೊ ಅವರಿಂದ ನಾವು ಫುಲ್ ರಿಕವರಿ ಕೂಡ ಮಾಡಿದ್ದೀವಿ. ಟೋಟಲ್ ಆ ಟೈಮ್ಗೆ ಲಾಸ್ಟ್ ಇಯರ್ 78 ಗ್ರಾಮ್ಸ್ ಗೋಲ್ಡ್ ಹೋಗಿದೆ, ಗೋಲ್ಡ್ ಇಯರಿಂಗ್ಸ್ ಹೋಗಿದೆ, ಫುಲ್ ಬಾಕ್ಸ್ ಹೋಗಿದೆ. ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಾಕ್ಸ್ದು ರಿಕವರಿ ಮಾಡಿದ್ದೀವಿ, ಜೊತೆಗೆ ಇಯರಿಂಗ್ಸ್ ಕೂಡ ಇಂಟ್ಯಾಕ್ಟ್ ಸಿಕ್ಕಿದೆ. 70 ಗ್ರಾಮ್ಸ್ ಗೋಲ್ಡ್ ರಿಕವರಿ ಆಗಿದೆ ಈ ಕೇಸಲ್ಲಿ. ಪ್ರಕರಣ ಪತ್ತೆಯಾಗಿ ಡಿವೈಎಸ್ಪಿ ಮುರಳೀಧರ್ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನೇತೃತ್ವದಲ್ಲಿ ತನಿಖಾ ತಂಡವನ್ನ ರಚಿಸಲಾಗಿತ್ತು. ಪತ್ತೆದಾರಿ ತಂಡವು ಅಂಗಡಿಯ ಸಿಸಿ ಕ್ಯಾಮೆರಾ ಹಾಗೂ ಸುತ್ತಮುತ್ತಲಿನ ರಸ್ತೆಗಳ ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಮಾಹಿತಿಗಳನ್ನ ಕಲೆ ಹಾಕಿ ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಪ್ರಕರಣವನ್ನ ಭೇದಿಸಿದ್ದಾರೆ. ಆರೋಪಿಗಳು ಬೀಡಿ ಕಟ್ಟುವ ಕೆಲಸಗಾರರಾಗಿದ್ದಾರೆ. ಕಳೆದ ತಿಂಗಳು ಬಂಗಾರಪೇಟೆಯಲ್ಲೂ ಇದೇ ರೀತಿಯ ಕಳ್ಳತನ ಮಾಡಿದ್ದಾರೆ. ಎಲ್ಲರೂ ಗುಂಪಾಗಿ ಬರುತ್ತಾರೆ, ಒಬ್ಬೊಬ್ಬರು ಒಂದೊಂದು ಆಭರಣವನ್ನ ಖರೀದಿ ಮಾಡುವಂತೆ ನಟಿಸುತ್ತಾರೆ. ಮಾಲೀಕರ ಗಮನವನ್ನ ಒಬ್ಬರು ಸೆಳೆದರೆ ಇತರರು ಖರೀದಿಯ ನೆಪದಲ್ಲಿ ಪರಿಶೀಲಿಸುತ್ತಿದ್ದ ಆಭರಣಗಳನ್ನ ಕಳ್ಳತನ ಮಾಡಿಕೊಂಡು ಪರಾರಿಯಾಗುವುದು ಇವರ ತಂತ್ರವಾಗಿದೆ ಎಂದು ಎಸ್ಪಿ ಹೇಳಿದ್ದಾರೆ. ಇದು ಕಳ್ಳತನ ಮಾಡ್ತಾರೆ. ಸೊ ಅದೇ ತರ ಸೇಮ್ ಆಯ್ತು ನಮ್ಮಲ್ಲಿ ಕಳ್ಳತನ ಕೂಡ. CCTVಯಲ್ಲಿ ಕೂಡ ಎಲ್ಲ ರೆಕಾರ್ಡ್ ಆಯ್ತು. CCTVಯಲ್ಲಿ ಕೂಡ ಫುಲ್ ಫುಟೇಜ್ ಇದೆ. ಶಾಪ್ಕೀಪರ್ ಜೊತೆಗೆ ಬೇರೆ ಏನು ಐಟಮ್ ತೋರಿಸ್ತಾ ಇದ್ದಾರೆ, ಈ ಐಟಮ್ ತೋರಿಸಿ ಶೆಲ್ಫ್ ಇಂದ ಈ ತರ ಅವ್ರಿಗೆ ಇಶಾರ ಮಾಡ್ತಾರೆ. ಮತ್ತೆ ಬೇರೆ ಜನ ಸೈಡ್ ಅಲ್ಲಿ ನಿಂತ್ಕೊಂಡು ಈ ಗೋಲ್ಡ್ ಐಟಮ್ ಕಳ್ಳತನ ಮಾಡ್ತಾರೆ. ಈ ತರ ಅವ್ರದ್ದು ಮಾಡರ್ಸ್ ಇದೆ. ಇವರ ಮೇಲೆ ಬಂಗಾರಪೇಟೆಯಲ್ಲಿ ಒಂದು ಕಳ್ಳತನ ಕೇಸ್ ಆಗಸ್ಟ್ 14 ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲಿ ಇವರು 650 ಗ್ರಾಮ್ಸ್ದು ಕಳ್ಳತನ ಮಾಡಿದ್ದಾರೆ ಗೋಲ್ಡ್ದು. ಅದು ಕೂಡ ಇವರಿಂದ ರಿಕವರಿ ಆಗಿದೆ. ಸರ್ 1 ಇಯರ್ ಆಗಿದೆ ನೋಡಿ. ಇವರದು ವಾಸ ಎಲ್ಲಾರ್ದು ಕೋಲಾರಲ್ಲಿ ಇದೆ. ಈಗ ನಮ್ಗೆ ಈ ಬಂಗಾರಪೇಟೆ ಕೇಸಲ್ಲಿ ಲಾಸ್ಟ್ ತಿಂಗಳು ಮಾಡಿದ್ದಾರೆ. ಆ ಕೇಸಲ್ಲಿ ಇವರದು ಪಾರ್ಟ್ ಇದೆ, ಅದು ನಮ್ಗೆ ಗೊತ್ತಾಗಿದೆ. ಬೇರೆ ಯಾವ್ದು ಕೇಸಲ್ಲಿ ಪಾತ್ರ ಇದೆ ಇವರದು ಪೂರ್ತಿ 1 ವರ್ಷ ಆಗಿದೆ. ಅದು ಕೂಡ ನಾವು ಇಂಟರ್ಗೇಷನ್ ಟೈಮಲ್ಲಿ ಪತ್ತೆ ಮಾಡ್ತೀವಿ. ನೋಡಿ, ಇದು ಲಾಸ್ಟ್ ಇಯರ್ ಕಳ್ಳತನ ಆಯ್ತು. ಆ ಟೈಮಿಂದ ರೆಗ್ಯುಲರ್ ಆಗಿ ನಾವು ಫಾಲೋ ಅಪ್ ಮಾಡ್ತಾ ಇತ್ತು.
ಯಾವ ಯಾವ ಜಾಗ ಈ ಥರ ಕಳ್ಳತನ ಆಗಿದೆ ಅದು ಕೂಡ ನಾವು ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ. ಮತ್ತು ನಮ್ಮ ಕ್ರೈಮ್ ಟೀಮ್ ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಎಲ್ಲರೂ ರೆಗ್ಯುಲರ್ ರಿವ್ಯೂ ಮಾಡಿದ್ದಾರೆ. ಸೊ ಆಮೇಲೆ ನಮಗೆ ಸ್ವಲ್ಪ ದಿನ ಹಿಂದೆ ಮಾಹಿತಿ ಸಿಕ್ಕಿತ್ತು ಕಿ ಈ ಥರ ಬಂಗಾರಪೇಟೆಯಲ್ಲಿ ಕೂಡ ಈ ಥರದ್ದು ಕೇಸ್ ಆಗಿದೆ. ಜೊತೆಗೆ ನಾವು ಆ ಟೈಮ್ಗೆ ಲಾಸ್ಟ್ ಇಯರ್ ಏನು ಮೊಬೈಲ್ ಲೊಕೇಶನ್ಸ್ ಟವರ್ ಡಮ್ ವಗೇರಾ ಯಾರ್ಯಾವ ನಂಬರ್ ಇಲ್ಲಿ ಯೂಸ್ ಆಗಿದೆ ಅದು ಎಲ್ಲ ಮಾಹಿತಿ ಏನೇನು ಕಲೆಕ್ಟ್ ಮಾಡಿದ್ದೀವಿ. ಈ ವರ್ಷದ ಕೇಸಲ್ಲಿ ಜೊತೆಗೆ ಅದನ್ನು ಮ್ಯಾಚ್ ಮಾಡಿ ನಮಗೆ ಗೊತ್ತಾಗಿದೆ. ಅಂದರೆ ಬೇಸಿಕಲಿ ಯಾವಾಗ ಬಂಗಾರಪೇಟೆಯಲ್ಲಿ ಆ್ಯಕ್ಚುಲಿ ಇವರು ಅರೆಸ್ಟ್ ಆಯಿತು ಆ ಟೈಮ್ಗೆ ನಮಗೆ ಗೊತ್ತಾಗಿಲ್ಲ ಕಿ ಇವರು ಕೂಡ ನಮ್ಮಲ್ಲಿ ಕೂಡ ಮಾಡಿದ್ದಾರೆ. ಬಟ್ ನಾವು ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ಅವರಿಂದ ಈ ಥರ ಕೇಸ್ ಆಗಿದೆ ಅವರಿಂದ ಡಾಟಾ ಕಲೆಕ್ಟ್ ಮಾಡಿ ನಮ್ಮ ಡಾಟಾ ಜೊತೆ ಮ್ಯಾಚ್ ಮಾಡಿದ್ದೀವಿ. ಆಮೇಲೆ ನಮಗೆ ಗೊತ್ತಾಯಿತು ಕಿ ಇವರದು ನಮ್ಮಲ್ಲಿ ಕೂಡ ಅದೇ ದಿನ ಮೂಮೆಂಟ್ ಇತ್ತು. ಆಮೇಲೆ ನಾವು ಅರೆಸ್ಟ್ ಮಾಡಿ ಬಂದಿದ್ದೀವಿ ಇವರಿಗೆ. ಇವರು ಒಂದು ರಿಸೀವರ್ಗೆ ಕೊಟ್ಟಿದ್ದಾರೆ ಶ್ರೀನಿವಾಸಪುರ ಹತ್ರ, ಅವರಿಂದ ನಾವು ರಿಕವರಿ ಮಾಡಿ ಬಂದಿದ್ದೀವಿ. ಅವರು ಕೋಪರೇಟ್ ಮಾಡಿದ್ದಾರೆ, ಕೋಪರೇಟ್ ಮಾಡ್ತಾ ಇಲ್ಲ ಅವ್ರ ಮೇಲೆ ಕೂಡ ಕೇಸ್ ಆಗುತ್ತೆ. ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್, ಎಎಸ್ಐ ಶಂಕರಪ್ಪ, ಸಿಬ್ಬಂದಿಯವರಾದ ಮಂಜುನಾಥ, ಮುನಿರಾಜು, ಜಗದೀಶ, ಶ್ರೀನಿವಾಸಮೂರ್ತಿ, ಲೋಕೇಶ್ ಮತ್ತಿತರರು ತನಿಖಾ ತಂಡದಲ್ಲಿ ಇದ್ದರು ಎಂದು ತಿಳಿದು ಬಂದಿದೆ. ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ, ಡಿವೈಎಸ್ಪಿ ಮುರಳೀಧರ್ ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಗ್ರಾಹಕರೇ ಎಚ್ಚರ, ಆನ್ಲೈನ್ ಹಾಗೂ ಬೇರೆ ಶಾಪ್ಗಳಲ್ಲಿ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಖರೀದಿಸುವ ಮುನ್ನ ನಮ್ಮಲ್ಲಿ ಬೆಲೆ ಮತ್ತು ವಾರಂಟಿ ಪರೀಕ್ಷಿಸಿ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿಂದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ ಇಎಂಐ ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 ಇಎಂಐ ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಯಾವುದೇ ಎಲೆಕ್ಟ್ರಾನಿಕ್ಸ್ ಹಳೆಯ ಫ್ರಿಡ್ಜ್, ಟಿವಿ, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಿಷನ್ ಎಕ್ಸ್ಚೇಂಜ್ ಮಾಡಿಕೊಡಲಾಗುವುದು. ಫ್ರಿಡ್ಜ್, ವಾಷಿಂಗ್ ಮಿಷನ್ ಯಾವುದೇ ಕೊಂಡಲ್ಲಿ 10 ಕಿಲೋಮೀಟರ್ ಉಚಿತ ಡೆಲಿವರಿ. ಮತ್ಯಾಕೆ ತಡ? ಹಿಂದೆ ಭೇಟಿ ಕೊಡಿ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್. ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಬಾಗೇಪಲ್ಲಿಗಳಲ್ಲಿ ನಮ್ಮ ಶಾಖೆಗಳು ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886966507. ಶ್ರೀ ದುರ್ಗಾ ಮಹೇಶ್ವರಿ ದೇವಾಲಯ, ಗಡ್ಡದ ನಾಯಕನಹಳ್ಳಿ, ವಿಜಯಪುರ ಹೋಬಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ 30/9/2025 ರಿಂದ 2/10/2025 3 ದಿನಗಳ ಕಾಲ ಅಮ್ಮನವರ ಶ್ರೀ ದುರ್ಗಾಷ್ಟಮಿ ಮಹೋತ್ಸವ. ದಿನಾಂಕ 30/9/2025 ಮಂಗಳವಾರದಂದು ವೇದ ಪಾರಾಯಣ, ಗಣಪತಿ ಪೂಜೆ, ಕಲಶಾರಾಧನೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಲಿದೆ. ಮಧ್ಯಾಹ್ನ 1 ಗಂಟೆಗೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಂದ ಶ್ರೀ ದುರ್ಗಾ ಮಹೇಶ್ವರಿ ಅಮ್ಮನವರ ಆನೆ ಅಂಬಾರಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ಗ್ರಾಮದ ಪ್ರಮುಖ ವೇದಿಗಳಲ್ಲಿ ಅಂಬಾರಿಯೊಂದಿಗೆ ಡೊಳ್ಳು ಕುಣಿತ, ಕೀಲು ಕುಣಿತ, ವೀರಗಾಸೆ ಕುಣಿತವನ್ನು ಏರ್ಪಡಿಸಲಾಗಿದೆ. 3 ದಿನಗಳ ಕಾಲ ನಡೆಯುವ ಶ್ರೀ ಅಮ್ಮನವರ ದುರ್ಗಾಷ್ಟಮಿ ಮಹೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಆಗಮಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ. ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ.
ನಮ್ಮ AS ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ AS ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಹೆದ್ದಾರಿ ಕಾಮಗಾರಿ ನಡೆಸುತ್ತಿದ್ದ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಬೈಕ್ ಅಪಘಾತದಲ್ಲಿ ಯುವಕನೋರ್ವ ಮೃತಪಟ್ಟಿರುವ ಘಟನೆ ನಡೆದಿದೆ. ಮಂಚೇನಹಳ್ಳಿ ಪಟ್ಟಣದ ಉರ್ದು ಪಾಠ ಶಾಲೆ ಬಳಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಹೊಂದಿಕೊಂಡಿರುವ ರಸ್ತೆ ಮಧ್ಯಭಾಗದಲ್ಲಿ ಗ್ರಿಲ್ ಅಳವಡಿಕೆ ಕಾಮಗಾರಿ ನಡೆಯುತ್ತಿದೆ. ವಾಹನಗಳ ನಿಯಂತ್ರಣಕ್ಕೆ ರಸ್ತೆ ಬಳಿ ಅಡ್ಡಲಾಗಿ ಕಲ್ಲುಗಳನ್ನು ಇಟ್ಟು ಕಾಮಗಾರಿ ನಡೆಸುತ್ತಿದ್ದಾರೆ. ಕಾಮಗಾರಿ ಮುಗಿದ ಬಳಿಕ ರಸ್ತೆಗೆ ಅಡ್ಡಲಾಗಿ ಇಟ್ಟಿದ್ದ ಕಲ್ಲುಗಳನ್ನು ತೆಗೆಯದೆ ಹಾಗೆ ಬಿಟ್ಟ ಕಾರಣ ಸೋಮವಾರ ರಾತ್ರಿ ತಾಲೂಕಿನ ಅದೇಕೊಪ್ಪ ಗ್ರಾಮದ 22 ವರ್ಷದ ಪ್ರಕಾಶ್ ಎಂಬ ಯುವಕ ದ್ವಿಚಕ್ರ ವಾಹನ ಅಪಘಾತದಲ್ಲಿ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತನ ಪತ್ನಿ ಶಾರದಾ ಮಾತನಾಡಿ, ನಾನು ನನ್ನ ಗಂಡ ಮಂಚೇನಹಳ್ಳಿಗೆ ನನ್ನ ಸ್ನೇಹಿತರ ಮನೆಗೆ ಬಂದಿದ್ದು ಬಸ್ ಸ್ಟ್ಯಾಂಡ್ ಬಳಿ ಹೋಗಿ ಬರುತ್ತೇನೆ ಎಂದು ಹೋದವನು ಎಷ್ಟೊತ್ತಾದರೂ ಬರಲೇ ಇಲ್ಲ. ಫೋನ್ ಮಾಡಿದ್ರೂ ಸಹ ಸ್ವೀಕರಿಸಲಿಲ್ಲ. ಬೇರೊಂದು ನಂಬರ್ನಿಂದ ನಮಗೆ ಕರೆ ಬಂದಿದ್ದು ಆಸ್ಪತ್ರೆ ಬಳಿ ಬಂದು ನೋಡಿದಾಗ ನನ್ನ ಗಂಡ ಮೃತಪಟ್ಟಿದ್ದಾನೆ ಎಂದು ತಿಳಿಸಿದ್ದಾರೆ. ನನ್ನ ಗಂಡ ಹೆಸರು ಪ್ರಕಾಶ್. ನಾನು ಮತ್ತೆ ನನ್ನ ಗಂಡ ಇಬ್ಬರು ಮಂಚೇನಹಳ್ಳಿಗೆ ಬಂದಿದ್ದೇವೆ ಫ್ರೆಂಡ್ ಮನೆಗೆ. ಬಂದು ನನ್ನ ಗಂಡ ಇಲ್ಲಿ ಬಿಟ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದವರು ಬರಲೇ ಇಲ್ಲ. ಕಾಲ್ ಮಾಡಿದ್ರೆ ರೆಸ್ಪಾಂಡು ಮಾಡಿಲ್ಲ. ಮತ್ತೆ ಬೇರೆ 11 ನಂಬರಿಂದ ನನಗೆ ಕಾಲ್ ಬಂತು, ಈ ಥರ ಆಕ್ಸಿಡೆಂಟ್ ಆಗಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆ ಅಂತಂದು. ಬಂದು ನೋಡೋ ಅಷ್ಟೊತ್ತಿಗೆ ರೋಡಲ್ಲಿ ಫುಲ್ಲು ಕಲ್ಲುಗಳು ಬಿದ್ದಿದ್ವು. ರಸ್ತೆ ಕಾಮಗಾರಿ ಆಗ್ತಾ ಇರೋದಕ್ಕೆ ಫುಲ್ಲು
ಕಲ್ಲುಗಳೆಲ್ಲ ಬಿದ್ದಿದ್ದಾವೆ, ಬೇಕಾಬಿಟ್ಟು ಚೆಲ್ಲಾಡಿದ್ದಾರೆ. ಅದರಿಂದ ನನ್ನ ಗಂಡ ಸ್ಪಾಟ್ ಎಲ್ಲ ಡೆತ್ ಆಗಿದ್ದಾರೆ. ಎಷ್ಟು ವರ್ಷ? 22 ವರ್ಷ. ಹೆಸರು? ಪ್ರಕಾಶ್. ಯಾವರು? ಇಲ್ಲೇ ಮಂಚನಹಳ್ಳಿ ಹತ್ರ ಅದೇ ಗೊತ್ತಾಗ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದಿದ್ದು? ಎಲ್ಲೂ ಇಲ್ಲ, ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ರಿ. ನನ್ನ ಫ್ರೆಂಡ್ ಮನೆ ಹತ್ರ ಬಿಟ್ಬಿಟ್ಟು ಹಿಂಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬರ್ತೀನಿ ಅಂತ ಹೋದವನು ಬರದೇ ಇಲ್ಲ. ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಿಲ್ಲ. ಬೇರೆಯವ್ರ ಕಡೆಯಿಂದ ಫೋನ್ ಬಂತು, ಈ ಥರ ಆಗಿದೆ, ಆಕ್ಸಿಡೆಂಟ್ ಆಗಿದೆ, ಬನ್ನಿ ಅಂತ. ಹೋಗಿ ನೋಡೋಷ್ಟೊತ್ತಿಗೆ ಸ್ಪಾಟ್ ಔಟ್ ಆಗಿದೆ. ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಯಾವ ಸ್ಟೇಷನ್? ಮಂಚನಹಳ್ಳಿ ಸ್ಟೇಷನ್ ಅನ್ಕೊತೀನಿ. ಘಟನೆಗೆ ಸಂಬಂಧಿಸಿದಂತೆ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಮೇಲೆ ದೂರು ದಾಖಲಾಗಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಪಿ ಸಮೀರಾಚಾರಿ ಜೊತೆ ನಾಸೀರ್, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 15ನೇ ಹಣಕಾಸು ಯೋಜನೆಯನ್ನು ಬಳಕೆ ಮಾಡಿಕೊಂಡು ಇಲ್ಲೊಂದು ಗ್ರಾಮದಲ್ಲಿ ಜಿಲ್ಲೆಗೆ ಮಾದರಿ ಅಂಗನವಾಡಿ ಕೇಂದ್ರ ಮತ್ತು ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನವೀನ್ ಭಟ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿಯ ಬೂದುಗೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಮಾದರಿ ಅಂಗನವಾಡಿ ಕೇಂದ್ರ ಮತ್ತು ಶೌಚಾಲಯದ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ನವೀನ್ ಭಟ್ ಪರಿಶೀಲಿಸಿ ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 15ನೇ ಹಣಕಾಸು ಯೋಜನೆಯ ಅನುದಾನವನ್ನು ಬಳಕೆ ಮಾಡಿಕೊಂಡು ವ್ಯವಸ್ಥಿತವಾಗಿ ಮಾದರಿ ಅಂಗನವಾಡಿ ಕೇಂದ್ರ ಮತ್ತು ಶೌಚಾಲಯವನ್ನು ನಿರ್ಮಿಸಲಾಗಿದ್ದು, ಅದಕ್ಕಾಗಿ ಪಂಚಾಯಿತಿ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳಿಗೆ ಅಭಿನಂದಿಸುತ್ತೇನೆ ಎಂದರು. ಸರ್ಕಾರದ ಯೋಜನೆಗಳು ಜನರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸವನ್ನು ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮಾಡಬೇಕು. ಜೊತೆಗೆ ಸಮುದಾಯದ ಸಹಭಾಗಿತ್ವ ಇದ್ರೆ ಯೋಜನೆಗಳು ಪರಿಣಾಮಕಾರಿ ಅನುಷ್ಠಾನ ಆಗುತ್ತದೆ ಎಂದರು. ಹೈಯರ್ ಪ್ರೈಮರಿ ಸ್ಕೂಲ್ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮಾಡಿರುವ ಅಂಗನವಾಡಿ ಕಟ್ಟಡ ಹಾಗೂ ಶೌಚಾಲಯ ಪ್ಲಸ್ ಅಡುಗೆ ಕೋಣೆ, ಶಾಲೆಯ ಅಡುಗೆ ಕೋಣೆಯನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ವಿ. ಇಲ್ಲಿ ಅಂಗನವಾಡಿ ಕಟ್ಟಡನ ತುಂಬ ವಿನೂತನವಾಗಿ ಒಂದು ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಹಾಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಮಾಡಿರೋದು ಕಂಡು ಬಂದಿದೆ. ಇದರೊಟ್ಟಿಗೆ ಈಗ ಇದಕ್ಕೊಂದು ಬೇಕಾಗಿರೋ ಆಟಿಕೆ ಸಾಮಾನು ಮತ್ತು ಏನು ಪರಿಕರಗಳನ್ನ ತಂದುಕೊಟ್ರೆ ಮಕ್ಕಳಿಗೆ ಒಂದು ಒಳ್ಳೆ ಜಾಗ ಆಗುತ್ತೆ, ಬೇರೆಯವ್ರಿಗೂ ಒಂದು ಮಾದರಿ ಆಗೋ ಥರ ಕಟ್ಟಿದ್ದಾರೆ. ಹಾಗೆ ಟಾಯ್ಲೆಟನ್ನು ನೋಡಿದ್ವಿ. ಟಾಯ್ಲೆಟನ್ನು ತುಂಬ ಚೆನ್ನಾಗಿ ಸ್ವಲ್ಪ ಹೈ ಲೆವೆಲಲ್ಲಿ, ಈಗ ನಮ್ಮ ಟಿಪಿಕಲ್ ಪಂಚಾಯತಿಯಲ್ಲಿ ಆಗದೇ ಇರೋ ಒಂದು ಶೌಚಾಲಯ ಥರ ಸ್ವಲ್ಪ ಒಂದು ಮಾದರಿ ಶೌಚಾಲಯ ಥರ ಕಟ್ಟಿದ್ದಾರೆ. ಅದು ಎರಡಕ್ಕೋಸ್ಕರ ಈ ಪಂಚಾಯತಿಗೆ ಹಾಗೂ ಪಂಚಾಯತಿ ಅಧಿಕಾರಿಗೆ ಹಾಗೂ ಇಲ್ಲಿನ ಬಾಡಿಗೆ ಎಲ್ರಿಗೂ ಒಂದು ಧನ್ಯವಾದಗಳು ಪ್ಲಸ್ ಹಾಗೆ ಪ್ರಶಂಸನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಅಂಗನವಾಡಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅತಿಕ್ ಪಾಷಾ, ತಾಲೂಕ್ ಪಂಚಾಯತ್ ಇಒ ಹೇಮಾವತಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಪಿಡಿಒ ಕಾತ್ಯಾಯಿನಿ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್. ಸ್ಥಳ BRK ಕಾಂಪ್ಲೆಕ್ಸ್, KSRTC ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ.
ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀರಾಮ ಪ್ಯಾಲೇಸ್, ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮಲ್ಲಿ ಉತ್ತಮ ಕಲಿಕಾ ವಾತಾವರಣ, ನುರಿತ ಅನುಭವವುಳ್ಳ ಶಿಕ್ಷಕ ವೃಂದ, ಲೈಬ್ರರಿ, ಮೂಟ್ ಕೋರ್ಟ್, ಜನರಲ್ಸ್, ಕಂಪ್ಯೂಟರ್ ಲ್ಯಾಬ್ಸ್, ಶುಚಿತ್ವದಿಂದ ಕೂಡಿದ ಫುಡ್ ಕೋರ್ಟ್, ಸಿಸಿಟಿವಿ ಕಣ್ಗಾವಲು, ಉಚಿತ ಕಾನೂನು ಸಲಹೆ, ಕ್ರೀಡಾ ಚಟುವಟಿಕೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯವಿದೆ. ಪರಿಸರ ಸ್ನೇಹಿ ಕ್ಯಾಂಪಸ್ ಹೊಂದಿದ್ದು ಹಾಸ್ಟೆಲ್ ಸೌಲಭ್ಯ ಸಹ ಇದೆ. ಇನ್ನೇಕೆ ತಡ, ನಿಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ನನಸಾಗಿಸಲು ಹಿಂದೆ ಸಂಪರ್ಕಿಸಿ ಶ್ರೀ ಕೃಷ್ಣ ರುಕ್ಮಿಣಿ ಸ್ಕೂಲ್ ಆಫ್ ಲಾ, ಚೊಕ್ಕನಹಳ್ಳಿ, ಚಿಕ್ಕಜಾಲ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972856004. ಅನದರ್ ನಂಬರ್ 9008179370. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಿಮ್ಮ ಆರೋಗ್ಯದ ಭರವಸೆಯ ಹೆಸರು ದೊಡ್ಡಬಳ್ಳಾಪುರದ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು. ಇಲ್ಲಿ ಇಂಟರ್ನಲ್ ಮೆಡಿಸಿನ್ ಹಾಗೂ ಡಯಾಬಿಟಾಲಜಿ, ಲ್ಯಾಪ್ರೋಸ್ಕೋಪಿಕ್, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಡರ್ಮಟಾಲಜಿ, ಪೀಡಿಯಾಟ್ರಿಕ್ಸ್, ಪ್ರಸೂತಿ ಮತ್ತು ಸ್ತ್ರೀ ರೋಗ, ಪ್ಲಾಸ್ಟಿಕ್ ಸರ್ಜರಿ, ಯೂರಾಲಜಿ ಮತ್ತು ನೆಫ್ರಾಲಜಿ, ಆರ್ಥೋಪೆಡಿಕ್ ಮತ್ತು ಟ್ರಾಮಾ ಕೇರ್, ಇಎನ್ಟಿ ಹಾಗೂ ಪಲ್ಮನಾಲಜಿ ಸೇರಿದಂತೆ ಲ್ಯಾಬೊರೇಟರಿ, ಅಲ್ಟ್ರಾಸೌಂಡ್, ಡಿಜಿಟಲ್ ಎಕ್ಸ್ರೇ, ಫಿಸಿಯೋಥೆರಪಿ, ಐಸಿಯು, ಫಾರ್ಮಸಿ ಹಾಗೂ 24 ಗಂಟೆಗಳ ಆಂಬ್ಯುಲೆನ್ಸ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯವಿದೆ. ಚಿಕಿತ್ಸೆಗಾಗಿ ಸಂಪರ್ಕಿಸಿ ವಿ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಐಸಿಯು, ಡಿ ಕ್ರಾಸ್ ರಸ್ತೆ, ಫೆಡರಲ್ ಬ್ಯಾಂಕ್ ಹತ್ತಿರ, ದೊಡ್ಡಬಳ್ಳಾಪುರ. ಪಿಎಂ ಸ್ವನಿಧಿ ಯೋಜನೆಯಡಿಯಲ್ಲಿ ಅನುಕೂಲ ಪಡೆದುಕೊಂಡ ಬೀದಿ ವ್ಯಾಪಾರಿಗಳ ಜೊತೆ ಸಮಾಲೋಚನೆ ಮತ್ತು ಜಿಎಸ್ಟಿ 2.0 ಇಳಿಕೆ ಸಂಬಂಧಿಸಿದಂತೆ ಅಂಗಡಿಗಳಿಗೆ ಭೇಟಿ ನೀಡಿದ ಸಂಸದ ಸುಧಾಕರ್ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಿದ್ರು. చాయ్వాలా అంటారు స్ట్రీట్లో ఒక రైల్వే స్టేషన్ తవా టీ అమ్ముతా ఉండేది. టీ చేసి టీ అమ్ముతా ఉండేది. దాన్ని ఇంకా వీధి పది వ్యాపారులకి ఏం తొందర అనేది ఆయన బాగుంది. ఇప్పుడు కోటి జనాలకి ఇట్లా 10,000, 15,000, 25,000, 50,000 ఈ ఏడాది ఇంకొక కోటి జనాలు చాలా ఇయ్యాల ఈ దేశంలో తీర్మానం. ಕೇಂದ್ರ ಸರ್ಕಾರ ಇತ್ತೀಚೆಗಷ್ಟೇ ಹೊಸ ಜಿಎಸ್ಟಿ ಅಧಿಸೂಚನೆಗಳನ್ನು ಹೊರಡಿಸಿದ್ದು ವಿವಿಧ ಬೆಲೆ ಬಾಳುವ ಸಾಮಗ್ರಿಗಳ ಬೆಲೆ ಇಳಿಮುಖ ಕಂಡಿರುವುದು ಜನಸಾಮಾನ್ಯರಿಗೆ ಸಂತಸ ತಂದಿದೆ.
ಹೀಗಿರುವಾಗ ಸಂಸದ ಸುಧಾಕರ್ ಇದನ್ನು ಚಿಕ್ಕಬಳ್ಳಾಪುರ ಜನತೆ ಸದುಪಯೋಗ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ನಗರದಲ್ಲಿ ಸಂಚಾರ ಮಾಡಿದ್ದಾರೆ. ಮೊದಲಿಗೆ ಸಂತೆ ಮಾರುಕಟ್ಟೆಗೆ ಭೇಟಿ ನೀಡಿದ ಸಂಸದ ಸುಧಾಕರ್ ಅವರು PM ಸ್ವನಿಧಿ ಯೋಜನೆಯಡಿಯಲ್ಲಿ ಅನುಕೂಲ ಪಡೆದುಕೊಂಡ ಬೀದಿ ವ್ಯಾಪಾರಿಗಳನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ನಂತರ ಕೇಂದ್ರ ಸರ್ಕಾರ GST 2.0 ಇಳಿಕೆಗೆ ಸಂಬಂಧಿಸಿದಂತೆ ನಗರದ ಸ್ಥಳೀಯ ಅಂಗಡಿಗಳಿಗೆ ಭೇಟಿ ಕೊಟ್ಟು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಿದ್ದು ವಿಶೇಷವಾಗಿತ್ತು. ಯಾವ ఊరు మీది? ఏం పేరు? ఇది ఏమిట్లా ಏನಕ್ಕೆ ನಿಮ್ಗೆ 50,000 ಕೊಟ್ಟಿರೋದು ಲಂಗಪುರ? ಯಾರು ಕೊಟ್ಟಿರೋದು? ಈ ಕೊಡಿ ಹೇಳಿ ನಿಮಗೆ. ಯಾರಾದರೂ ಪ್ರಧಾನ ಮಂತ್ರಿ ಹಿಂದೆ ಹಿಂಗೆ ಕೊಟ್ಟಿದ್ದಾರಾ? ಗೊತ್ತಿದ್ದ ಯಾರಿಗಾದರೂ? ರಸ್ತೆ ಬದಿ ವ್ಯಾಪಾರಸ್ಥರಿಗೆ ಕಷ್ಟ ಇದೆ, ಅವ್ರು ಹಿಂಗೆ 50,000 ಕೊಟ್ಟರೆ 10 ವರ್ಷ ಸುಂಕ ಇಲ್ಲ, ಇವಾಗೆಲ್ಲ ಸುಂಕ ಬಂದಿದೆ. ಇನ್ನೇನು ಬರುತ್ತೆ? 10 ವರ್ಷ ಯಾರು ಏನಪ್ಪ ಅಂತ ಕೇಳೋದಿಲ್ಲ. ಇವಾಗ ನೋಡಿದ್ರೆ 10 ವರ್ಷ ಕೈಯಿಂದ ಕಟ್ಟವ್ರೆ. ಏನು ವರಿ ಮಾಡಬೇಡ, ಅವಾಗ ತಿರ್ಗಾ ತೆಗೆದಾಕ್ತೀನಿ. ಅಲ್ಲ ಗೊತ್ತಾಯ್ತಾ? ಅವಾಗ 10 ವರ್ಷ ಕೈಯಿಂದ ಕಟ್ಟಿರೋದು. ಇವಾಗ ತಿರ್ಗಾ ನಾನು ಬರಬೇಕು ಬೇಡ? ನಮ್ಮಲ್ಲ ನಮ್ದೇ, ನಿಮ್ದು ಯಾವ್ದು ಬೆಲೆ ಏನಿಲ್ಲ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ವೆರಿ ಗುಡ್. ಯಾವ ಯೋಜನೆ ಗೊತ್ತಾ ಇದು? ಪ್ರಧಾನ ಮಂತ್ರಿಗಳ ಸ್ವನಿಧಿ ಯೋಜನೆ. ಅವ್ರು ಯಾಕೆ ಇದು ಕೊಡ್ತಾ ಇರೋದು ಗೊತ್ತಾ? ಅವರು ಕೂಡ ನಿಮ್ಮ ಥರ ರಸ್ತೆ ಬದಿಯಲ್ಲಿ ಅಂದರೆ ರೈಲ್ವೆ ಸ್ಟೇಷನಲ್ಲಿ ಟೀ ಕೊಡ್ತಾ ಇದ್ರು, ಟೀ ಮಾರ್ತಾ ಇದ್ರು. ಅದಕ್ಕೆ ರಸ್ತೆ ಬದಿಯಲ್ಲಿ ವ್ಯಾಪಾರಸ್ಥರ ಕಷ್ಟನ ಪ್ರಧಾನ ಮಂತ್ರಿಗಳು ಚೆನ್ನಾಗಿ ಅರ್ಥ ಮಾಡ್ತಾರೆ. ಅದಕ್ಕೆ ದೇಶದಲ್ಲಿ 1 ಕೋಟಿ ರಸ್ತೆ ಬದಿ ರೈತರಿಗೆ ಅಂದರೆ ವ್ಯಾಪಾರಸ್ಥರಿಗೆ ಇವತ್ತು 15,000, 15,000 ಫಸ್ಟು, ಆಮೇಲೆ 25,000, ಆಮೇಲೆ 50,000. ಈಗ 50,000 ನೀವು ತಗೊಂಡಿದ್ದೀರಿ, ಒಳ್ಳೇದಾಗಲಿ. ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ಆಯಿತಾ? ನಿಮ್ಮಂಥ ಇನ್ನೂ ರಸ್ತೆ ಬದಿಯಲ್ಲಿರುವಂಥ ವ್ಯಾಪಾರಸ್ಥರಿಗೆ ನಮ್ಮ ಯೋಜನೆಗಳು ತಲುಪಬೇಕು. ಹಾಂ, ಸಿಕ್ಕಿದೆಯಮ್ಮ? ವೆರಿ ಗುಡ್. ಹಾಂ, 50,000 ಸಿಕ್ಕಿದೆ ಅಲ್ವಾ? ಯಾರು ಕೊಟ್ಟಿದ್ದು 50,000? ಯಾರು ಮೇಜರ್ ಕೊಟ್ಟಿದ್ದು? ಯಾರು ಮೇನ್ ಯಾರು ಕೊಟ್ಟಿದ್ದು? ಹಾಂ, ಇದು ಸ್ವನಿಧಿ ಅಂತೇಳಿ. ನಿಮಗೆ ಯಾವುದೇ ಕೊಲ್ಯಾಟ್ರಲ್ ಅಂದರೆ ಏನು, ನೀವು ಬಂಗಾರ ಇಡೋಂಗಿಲ್ಲ, ಜಮೀನು ಇಡೋಂಗಿಲ್ಲ, ಮನೆ ಇಡೋಂಗಿಲ್ಲ. ಕೇವಲ ಇವರಿಂದ ಸರ್ಟಿಫಿಕೇಟ್ ಸಿಕ್ಕುತ್ತೆ, ಅದನ್ನು ತೋರಿಸಿದ್ರೆ ನೀವು ಬೀದಿ ಬದಿ ವ್ಯಾಪಾರಿ ಅಂತೇಳಿ 50,000 ರೂಪಾಯಿ ನಿಮಗೆ ಮಾಡಿದ್ದಾರೆ. ಬೀದಿ ಬದಿ ವ್ಯಾಪಾರ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಒಂದು ಚರಿತ್ರೆಯಲ್ಲಿ ನಿಂತೋಗ್ಬೇಕಾಗಿರ್ತಕ್ಕಂಥ ಒಂದು ನಿರ್ಧಾರ ಇದು. ಯಾವ ಸರ್ಕಾರ ಕೂಡ ಬಡವರ ಪರ, ರೈತರ ಪರ, ಜನಸಾಮಾನ್ಯರ ಪರ 28% ಇದ್ದಂಥ ಹೊರೆ ಕೆಲವಕ್ಕೆ 5% ಆಗಿದೆ, 12% ಆಗಿದೆ, 12% ಇರುವಂಥದ್ದು 0 ಆಗೋಗಿದೆ. ಇವತ್ತು ಆ ಪುಸ್ತಕಗಳಿಗೆ ಹೋಗಿದೆ ಅಂಗಡಿಗಳಿಗೆ, ಅಲ್ಲಿ 12% ಇದ್ದಿದ್ದು ಇವತ್ತು 0 ಆಗಿದೆ. ಒಂದು ಬುಕ್ಕು 250 ರೂಪಾಯಿ ಇದ್ದಿದ್ದು ಬುಕ್ಕು 170 ರೂಪಾಯಿಗೆ ಸಿಗ್ತಾಯಿದೆ. ಅಂದರೆ ಹೆಚ್ಚು ಕಡಿಮೆ 70-80 ರೂಪಾಯಿ ಕಡಿಮೆ. ಹೀಗೆ ಒಬ್ಬ ಜನಪ್ರತಿನಿಧಿ, ಒಬ್ಬ ಪ್ರಧಾನಮಂತ್ರಿಗಳು ವಿಚಾರ ಮಾಡುವಂಥ ಪರಿ ಇದು. ಈ ಕಡೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ನಿರ್ಗತಿಕರು, ಬಡವರು, ಅವ್ರಿಗೆ ಯಾವ ರೀತಿ ಶ್ರೇಯಸ್ಸನ್ನು ಮಾಡಬೇಕು, ಬಡವ್ರಿಗೆ ಮನೆಗಳನ್ನು ಯಾವ ರೀತಿ ಕಟ್ಸ್ಕೊಡ್ಬೇಕು, ರೈತರಿಗೆ ಹೊರೆ ಆಗ್ತಾ ಇರ್ತಕ್ಕಂಥ ತೆರಿಗೆಯನ್ನು ಹೇಗೆ ಕಡಿಮೆ ಮಾಡಬೇಕು, ಈ ರೀತಿಯ ಒಂದು ದೂರಗಾಮಿ ವಿಚಾರವನ್ನು ಬದ್ಧತೆಯಿಂದ, ಅತ್ಯಂತ ಜವಾಬ್ದಾರಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ.
ಇದನ್ನು ನಾನು ನಗರದ ಎಲ್ಲ ಕಡೆ ಎಲ್ಲ ಸ್ವನಿಧಿ ಕಾರ್ಯಕ್ರಮ ಇರ್ಬೋದು, GST ಇಳಿಕೆ ಇರ್ಬೋದು, ಇದನ್ನು ಹೋಗಿ ಅರಿವು ಮೂಡಿಸುವಂಥದ್ದು. ಇದೇನು ಒಂದು ದಿವಸಕ್ಕೆ ಮುಗಿಯಲ್ಲ, ಇದು ನಿರಂತರವಾಗಿ ನಾನು ನಮ್ಮ ಮುಖಂಡರುಗಳು ಮಾಡ್ತಾ ಹೋಗ್ತೇವೆ. ಎಲ್ಲ ಕಡೆ ಕೂಡ ಹೋಗ್ತೀನಿ. ನಾನು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರಯಾಣ ಮಾಡ್ತೇನೆ. ಎಲ್ಲ ನಗರಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಜನರಿಗೂ ಇದರ ಬಗ್ಗೆ ಅರಿವು ಮೂಡಿಸುವಂಥದ್ದು ಮತ್ತು ನಮ್ಮ ಅಧಿಕಾರಿಗಳಿಗೂ ಕೂಡ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು, ಹೆಚ್ಚಿನ ಸಹಕಾರ ಅವರಿಂದ ಕೂಡ ಸಿಗಬೇಕು ಅಂತೇಳಿ ಅವ್ರಿಗೂ ಕೂಡ ತಿಳಿ ಹೇಳುವಂಥ ಕೆಲಸ ನಾನು ಮುಂದುವರಿಸ್ತೇನೆ. ಇನ್ನು ಸಂಸದ ಸುಧಾಕರ್ ಅವರು ಶಾಸಕರು ಮತ್ತು ಸಚಿವ ಸ್ಥಾನದಲ್ಲಿದ್ದಾಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ವಿಶೇಷ ಗೌರವ ಕೊಟ್ಟು ನಗರಸಭೆಗೆ ಕಟ್ಟುತ್ತಿದ್ದ ಸುಂಕವನ್ನು ಸಂಸದ ಸುಧಾಕರ್ ಅವರು ಕಟ್ಟದಂತೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದರು. ಆದರೆ ಸರ್ಕಾರ, ಜನಪ್ರತಿನಿಧಿಗಳು ಬದಲಾದಂತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಈಗ ಈ ಸುಂಕ ಹೊರೆಯಾಗಿದೆ. ನಗರಸಭೆಯಿಂದ ಟೆಂಡರ್ ಕೂಗಿ ಇದೀಗ 3 ವರ್ಷಗಳಿಂದ ಬೀದಿ ಬದಿ ವ್ಯಾಪಾರಿಗಳಿಂದ ಸುಂಕದ ಹಣ ಪಡೆಯುತ್ತಿದ್ದಾರೆ ಎಂದು ಬೀದಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಹಿಂದೆ ಮಾಡ್ತಾ ಇದ್ವಿ. ಈಗಿನ ಪ್ರತಿನಿಧಿಗಳಿಗೆ ರಸ್ತೆ ಬದಿ ವ್ಯಾಪಾರಸ್ಥರ ಕಷ್ಟ ಏನು ಗೊತ್ತಿದೆ? ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥವ್ರು ದಿವಸ 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ತಗೊಂಡೋಗಿ ಅವ್ರು ಊಟ ಮಾಡಬೇಕು, ಅವ್ರ ಮಕ್ಕಳಿಗೆ ಊಟ ಮಾಡಿಸ್ಬೇಕು. ಇವ್ರ ಕಷ್ಟ ಗೊತ್ತಿದೆಯಾ ಅವರಿಗೆ? ಇದನ್ನು ನಾನು ಅರ್ಥಕೊಂಡು ನಾನೇ ಭರಿಸ್ತಾ ಇದ್ದೆ ಇಲ್ಲಿ. ಈಗ ನಾನು ಹೋದ್ಮೇಲೆ ಇವರು ಕಳೆದ ಇದು 3ನೇ ವರ್ಷ, ಅವ್ರಿಗೆ ಒಂದಲ್ಲ ದುಪ್ಪಟ್ಟು ಇವತ್ತು ತೆರಿಗೆಯನ್ನು ವಿಧಿಸ್ತಾ ಇದ್ದಾರೆ. ಪಾಪ ಅವರೆಲ್ಲ ಅಮಾಯಕರಿದ್ದಾರೆ, ಇವತ್ತೆಲ್ಲ ಬಡವರಿದ್ದಾರೆ. ಅವರೆಲ್ಲ ನನಗೆ ಹೇಳ್ತಾಯಿದ್ರು. ಅವ್ರು ನೋಡಿದ್ರೆ ನನಗೆ ಕನಿಕರ ಆಗ್ತದೆ. ನೋಡೋಣ, ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬರುತ್ತೆ, ಮತ್ತು ನಾವು ಅವ್ರಿಗೆ ಯಾವುದೇ ರೀತಿ ತೆರಿಗೆಯನ್ನು ವಿಧಿಸದೆ ಅವರಿಗೆ ಅವರ ಜೀವನೋಪಾಯಕ್ಕೆ ಮತ್ತಷ್ಟು ಉಪಯೋಗ ಆಗುವಂಥ ನಿಟ್ಟಿನಲ್ಲಿ ನಾವು ತೀರ್ಮಾನಗಳನ್ನು ತಗೊಳ್ತೇವೆ. ಇದಾದ ನಂತರ ನಗರಸಭೆ ಸಭಾಂಗಣದಲ್ಲಿ ಸಂಸದ ಸುಧಾಕರ್ ಅವರು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿಯಲ್ಲಿ ಸುಮಾರು 139 ಬೀದಿ ಬದಿ ವ್ಯಾಪಾರಿಗಳಿಗೆ 34 ಲಕ್ಷ ರೂಪಾಯಿಗಳ ಮೊತ್ತದ ಸಾಲದ ಚೆಕ್ಗಳನ್ನು ವಿತರಿಸಿದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ಹೂವಿನ ಮಾರುಕಟ್ಟೆಗೆ ರಾಜ್ಯ ಕೃಷಿ ಮಾರುಕಟ್ಟೆ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ DV ರಾಜಣ್ಣ ಭೇಟಿ ನೀಡಿ ಸ್ಥಳಾಂತರ ವಿಚಾರದ ಬಗ್ಗೆ ರೈತರೊಂದಿಗೆ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದರು. ಗೌರಿಬಿದನೂರು ನಗರದ ಹೂವಿನ ಮಾರುಕಟ್ಟೆಗೆ ರಾಜ್ಯ ಕೃಷಿ ಮಾರುಕಟ್ಟೆ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ DV ರಾಜಣ್ಣ ಸೋಮವಾರ ಭೇಟಿ ನೀಡಿ ರೈತರೊಂದಿಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ನಗರದಲ್ಲಿ ಇರುವ ಹೂವಿನ ಮಾರುಕಟ್ಟೆಯನ್ನ ಸ್ಥಳಾಂತರ ಮಾಡುವ ಬಗ್ಗೆ ಸಾರ್ವಜನಿಕರಿಂದ ಹಾಗೂ ರೈತರಿಂದ ದೂರುಗಳು ಬರುತ್ತಿವೆ. ಅದನ್ನ ಒಮ್ಮೆ ಪರಿಶೀಲನೆ ಮಾಡಲು ಬಂದಿದ್ದು, ಹೂವಿನ ಮಾರುಕಟ್ಟೆ ಮಹಡಿಯ ಮೇಲೆ ಇರುವುದರಿಂದ ರೈತರು ತಾವು ಬೆಳೆದ ಹೂವಿನ ಮೂಟೆಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೋಗುವುದು ಕಷ್ಟವಾಗಿದೆ. ಇಲ್ಲಿ ವಾಹನಗಳನ್ನ ನಿಲ್ಲಿಸಲು ಸ್ಥಳಾವಕಾಶ ಕೊರತೆ ಇದೆ. ಮಾರುಕಟ್ಟೆಯನ್ನ ವಿಸ್ತರಿಸಲು ಜಾಗವಿಲ್ಲ. ಇದರಿಂದ ಮಾರುಕಟ್ಟೆಯನ್ನ ವಿಶಾಲವಾದ APMC ಯಾರ್ಡ್ಗೆ ಸ್ಥಳಾಂತರ ಮಾಡಿದ್ರೆ ರೈತರು ವಿಶಾಲವಾದ ಜಾಗದಲ್ಲಿ ತಾವು ಬೆಳೆದ ಹೂಗಳನ್ನ ಮಾರಾಟ ಮಾಡಬಹುದು. ಈ ಬಗ್ಗೆ ಶಾಸಕರೊಂದಿಗೆ, ನಗರಸಭೆಯೊಂದಿಗೆ, ರೈತರೊಂದಿಗೆ ಹಾಗೂ ರೈತ ಸಂಘಟನೆಗಳೊಂದಿಗೆ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ಮಾರುಕಟ್ಟೆಯನ್ನ APMC ಯಾರ್ಡ್ಗೆ ಸ್ಥಳಾಂತರ ಮಾಡುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಸರ್, ಇವತ್ತಿನ ದಿನ ಗೌರಿಬಿದನೂರು ಹೂವಿನ ಮಾರುಕಟ್ಟೆಗೆ ಭೇಟಿ ಕೊಟ್ಟಿದ್ರಿ ಸರ್, ಏನು ವಿಶೇಷ ಏನು ಅಂತ? ಸುಮಾರು ದಿನಗಳಿಂದ ಹೂವಿನ ಮಾರ್ಕೆಟ್ APMCಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ನಮ್ಮ ರೈತರು, ಸಾರ್ವಜನಿಕರು ಅಹವಾಲನ್ನು ಹೇಳ್ತಾ ಇದ್ರು. ಆ ಉದ್ದೇಶಕ್ಕೋಸ್ಕರ ಮಾರ್ಕೆಟಿಂಗ್ ಹೇಗಿದೆ, ರೈತರು ತರೋದಕ್ಕೆ ಕಷ್ಟ ಆಗ್ತಾ ಇದೆಯಾ, ರೈತರಿಗೆ ಏನು ತೊಂದರೆ ಆಗ್ತಾ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಮ್ಮ ರೈತ ಮುಖಂಡಗಳ ಜೊತೆ ಬಂದು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಅದು ನಿಜವಾಗ್ಲೂ ರೈತರಿಗೆ ಕಷ್ಟ ಇದೆ. ಯಾಕೆಂದರೆ ಇದು ಫಸ್ಟ್ ಫ್ಲೋರು ಹತ್ತಬೇಕು ಅಂದರೆ ಒಂದು ಮೂಟೆ ಇಟ್ಕೊಂಡು ನಾವೇ 3-4 ಸರಿ ಓಡಾಡಬೇಕು ಅಂತ ಸುಸ್ತಾಗ್ತೀವಿ. ಆದರೆ ಹೂವನ್ನ ಪ್ರಾಡಕ್ಟನ್ನು ತಲೆ ಮೇಲೆ ಹೊತ್ಕೊಂಡು ರೈತರಿಗೆ ಅಲ್ಲಿ ಮಾರಾಟ ಮಾಡೋಕ್ಕೆ ಹೋಗ್ಬೇಕಾದ್ರೆ ಭಾಳ ಸುಸ್ತಾಗುತ್ತೆ. ಸುಮಾರು ಉದಾಹರಣೆಗಳು ಹೇಳಿದ್ದಾರೆ. ಎಡವಿ ಬಿದ್ದಿದ್ದಾರೆ, ಪಾರ್ಕಿಂಗ್ ಸಮಸ್ಯೆ, ಆಮೇಲೆ ಬಂದು ಇಲ್ಲಿ ಅವರು ಈಸಿಯಾಗಿ ಹೋಗೋಕ್ಕಾಗೋದಿಲ್ಲ, ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಹೇಳಿದ್ದಾರೆ. ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಈ ಮಾರ್ಕೆಟನ್ನು ನಾವು ನಮ್ಮ APMCಗೆ, ವಿಶಾಲವಾಗಿರ್ತಕ್ಕಂಥ APMCಗೆ ಶಿಫ್ಟ್ ಮಾಡೋದಕ್ಕೆ ನಾವಿಲ್ಲಿ ಬಂದು ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು ನೋಡಿದ್ದೀನಿ. ನಿಜವಾಗ್ಲೂ ಇದು ಶಿಫ್ಟ್ ಆಗಬೇಕು.
ಏಕೆಂದರೆ ರೈತರಿಗೆ ಒಳ್ಳೆ ಬೆಲೆ, ವಿಶಾಲವಾದ ಪ್ರದೇಶ, ಮತ್ತು ಇದನ್ನು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಈ ಮಾರ್ಕೆಟ್ನ. ಅಂದರೆ ನಮ್ಮ ರೈತರು ಮಾರ್ಕೆಟಿಗೆ ಬಂದರೆ, ನಮ್ಮ APMCಗೆ ಬಂದರೆ ಮಾರ್ಕೆಟ್ನ ಇದು ವಿಸ್ತರಿಸ್ಬೋದು, ಹೆಚ್ಚಿಗೆ ವ್ಯಾಪಾರ ಮಾಡ್ಬೋದು, ಇನ್ನೂ ಹೆಚ್ಚಿಗೆ ಬೆಳೆ ಬೆಳೆದಿರ್ತಕ್ಕಂಥದ್ದನ್ನು ಮಾರಾಟ ಮಾಡ್ಬೋದು. ಸೊ ಹಾಗಾಗಿ ಇವತ್ತಿನ ದಿನ ನಾವು ಇದನ್ನು ಕೂತು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ, ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ, ಮಾನ್ಯ ಶಾಸಕರ ಜೊತೆ ಚರ್ಚೆ ಮಾಡಿ, ನಗರಸಭೆಯವ್ರ ಜೊತೆ ಚರ್ಚೆ ಮಾಡಿ, ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ರೈತ ಸಂಘದವ್ರನ್ನ ಸಹಕಾರ ತಗೊಂಡು, ತಮ್ಮೆಲ್ಲ ಸಹಕಾರ ತಗೊಂಡು ಈ ಮಾರ್ಕೆಟನ್ನು ಶಿಫ್ಟ್ ಮಾಡೋದಕ್ಕೆ ಕ್ರಮವನ್ನು ವಹಿಸ್ತೀವಿ. ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕೃಷಿ ಸಹಾಯಕ ನಿರ್ದೇಶಕಿ ಆಶಾಲತಾ, ಕಾರ್ಯದರ್ಶಿ ಮಾಲಿನಿ, ರೈತ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಚೇಳೂರು ಪಟ್ಟಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ 1995ರಿಂದ 1996ನೇ ಸಾಲಿನ ವಿದ್ಯಾರ್ಥಿಗಳಿಂದ ಭಾನುವಾರ ಹಮ್ಮಿಕೊಂಡಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಶಿಕ್ಷಕರು ಉದ್ಘಾಟಿಸಿದರು. ಶಾಲಾ ಹಳೆ ವಿದ್ಯಾರ್ಥಿಗಳಿಂದ ಹೂಮಳೆ ಸುರಿಸಿ ವೀರಗಾಸೆ ಮೂಲಕ ಗುರುಗಳನ್ನು ಸ್ವಾಗತಿಸಲಾಯಿತು. ಅಜ್ಞಾನದ ಕತ್ತಲಿನಿಂದ ಜ್ಞಾನದ ಜ್ಯೋತಿಯನ್ನು ಶಿಕ್ಷಕರು ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಳೆ ಶಾಲಾ ವಿದ್ಯಾರ್ಥಿಗಳಿಂದ ನೆಚ್ಚಿನ ಗುರುಗಳ ಪಾದಗಳಿಗೆ ವಂದನೆಗಳನ್ನು ಮಾಡುವ ಮೂಲಕ ಕೃತಜ್ಞತೆ ಸಲ್ಲಿಸಿದರು. ನಿವೃತ್ತಿ ಶಿಕ್ಷಕರಾದ ಆದಿನಾರಾಯಣಪ್ಪ ಮಾತನಾಡಿ, ನಮ್ಮ ವೃತ್ತಿ ಜೀವನದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದೊಂದೇ ನಮಗೆ ಗುರಿಯಾಗಿತ್ತು. ಯಾವ ಮಕ್ಕಳು ಕಲಿಕೆಯಲ್ಲಿ ಮುಂದಿದ್ದಾರೆ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಹೇಗೆ ಪ್ರಗತಿ ಹೊಂದಿಸಬೇಕು, ಅವರಲ್ಲಿರುವ ಕೌಶಲ್ಯಗಳನ್ನು ಮುಖ್ಯವಾಹಿನಿಗೆ ಹೇಗೆ ತರಬೇಕು, ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಬೇಕು ಎನ್ನುವುದೊಂದೇ ಆಸೆಯಾಗಿರುತ್ತದೆ ವಿನಃ ಬೇರೊಂದು ಉದ್ದೇಶ ಇಲ್ಲ ಎಂದರು. 94ನೇ ಸಾಲಿನ ಎಲ್ಲ 94-95ನೇ ಸಾಲು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನ ಒಂದು ಕರ್ತವ್ಯ ದಿನಗಳನ್ನು ನಾನು ಇಲ್ಲಿ ಸ್ಮರಿಸಿಕೊಳ್ಬೇಕಾಗುತ್ತೆ. ನಾವು ಹೊಸದಾಗಿ ಅಣ್ಣೇಶ್ ಸರ್ ಫಸ್ಟ್ 19ನೇ ತಾರೀಕು ಇಲ್ಲಿ ಜಾಯಿನ್ ಆದರು, ಜುಲೈ ತಿಂಗಳಲ್ಲಿ. ತದನಂತರ ನಾನು 20ನೇ ತಾರೀಕು ಇಲ್ಲಿ ಶಾಲೆಗೆ ಹಾಜರಾದೆ. ಹಾಗೆಯೇ ಮರುದಿನವೇ HDV ವೆಂಕಟೇಶ್ ಸರ್ ಅವರು ಸಹ ಕರ್ತವ್ಯಕ್ಕೆ ಹಾಜರಾದರು. ಅದೇ ಒಂದು ವಿಷಯವನ್ನ ಹೇಳಿದ್ರೆ ಅದನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನೀವು ಕೇಳಿ ಅದನ್ನ ಏನು ವರ್ಕ್ ಕೊಟ್ಟಿರ್ತೀವಿ ಅವನ್ನೆಲ್ಲವನ್ನೂ ಸಹ ಬಹಳಷ್ಟು ನೀಟಾಗಿ ಮಾಡ್ಕೊಂಡು ಬರ್ತಾ ಇದ್ರಿ. ಆಗಿನ ಟೈಮಲ್ಲಿ ನೋಡ್ಕೊಂಡ್ರೆ ಹೆಚ್ಚು ಕಡಿಮೆ ನಮ್ಮ ಎತ್ತರಕ್ಕೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ವಿ, ಬಹಳಷ್ಟು ದೊಡ್ಡ ವಿದ್ಯಾರ್ಥಿಗಳಿದ್ರು. ನಾವೆಲ್ಲ ಈಗಲೂ ಸಹ ಗಮನಿಸ್ತಿರ್ಬೋದು. ನಮ್ಮ ಸರಿಸಮಾನ ರೀತಿಯಾಗಿದ್ದೀರಿ. ನಿಮ್ಮನ್ನೆಲ್ಲ ನೋಡಿದ್ರೆ ಹಾಗೆ ಅನಿಸ್ತದೆ. ನಮ್ಗೆ ಕಲೀಗ್ಸ್ ಅಂದ್ರೂ ತಪ್ಪಾಗಲ್ಲ ಆ ಲೆವೆಲ್ಗೆ. ಆದ್ರೂ ಸಹ ನೀವು ನಿಮ್ಮಲ್ಲಿ ಈ ಗುರುಗಳ ಬಗ್ಗೆ ಇರ್ತಕ್ಕಂಥ ಒಂದು ಏನು ಭಕ್ತಿ ಇರ್ಬೋದು ಅಥವಾ ಕಾರ್ಯಕ್ರಮಕ್ಕೂ ಮುನ್ನ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಗುರುಗಳಾದ TV ಲಕ್ಷ್ಮೀನಾರಾಯಣ ಶೆಟ್ಟಿ, SM ವೆಂಕಟಸ್ವಾಮಿ, ಆದಿನಾರಾಯಣ ಸೇರಿದಂತೆ ಹಿರಿಯ ಶಿಕ್ಷಕರಿಗೆ ನೆನಪಿನ ಕಾಣಿಕೆ ನೀಡಿ ಸನ್ಮಾನ ಮಾಡುವುದರ ಮೂಲಕ ಗೌರವವನ್ನು ಸಮರ್ಪಿಸಲಾಯಿತು. JK ಆನಂದ್, MMTV ನ್ಯೂಸ್, ಚೇಳೂರು. ಹೂವಿನ ಮಾರುಕಟ್ಟೆಯಲ್ಲಿ ಸಮಸ್ಯೆಗಳ ಆಗರ, ಸಂಸದ ಸುಧಾಕರ್ ಭೇಟಿ, ವರ್ತಕರು ರೈತರೊಂದಿಗೆ ಸಮಾಲೋಚನೆ. ವ್ಯಾಪಾರದ ನೆಪದಲ್ಲಿ ಅಂಗಡಿಗಳಿಗೆ ಭೇಟಿ, ವ್ಯಾಪಾರಸ್ಥರ ಗಮನ ಬೇರೆಡೆ ಸೆಳೆಯುತ್ತಿದ್ದ ಚಾಲಾಕಿಗಳು, ಕೊನೆಗೂ ಅಂಧರಾದ ಬುರ್ಕಾ ಗ್ಯಾಂಗ್ ಮಹಿಳೆಯರು. ಹೆದ್ದಾರಿಯಲ್ಲಿ ನಡೆಯುತ್ತಿದ್ದ ಕಾಮಗಾರಿ, ಗುತ್ತಿಗೆದಾರನ ನಿರ್ಲಕ್ಷ್ಯ, ಅಪಘಾತದಲ್ಲಿ ಯುವಕ ದಾರುಣ ಸಾವು. 15ನೇ ಹಣಕಾಸು ಯೋಜನೆ ಬಳಕೆ, ಜಿಲ್ಲೆಯಲ್ಲಿ ಮಾದರಿ ಅಂಗನವಾಡಿ ನಿರ್ಮಾಣ, ಜಿಲ್ಲಾ ಪಂಚಾಯತ್ ಸಿಇಒ ನವೀನ್ ಭಟ್ ಮೆಚ್ಚುಗೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್. Wow.